ಮುಖ್ಯಮಂತ್ರಿಗಳ ಪರವಾಗಿನೇ ಈಗ ಹೈಕಮಾಂಡ್ ನಿಂತಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆರಂಭದಿಂದಲೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನುವಂಥ ವಿಶ್ವಾಸ ಮುಖ್ಯಮಂತ್ರಿಗಳಿಗೂ ಕೂಡ ಇದೆ, ಅವರ ಆಪ್ತರಿಗೂ ಕೂಡ ಇದೆ. ಸಿದ್ದರಾಮಯ್ಯನವರಿಗೆ ಮೂಡಾ ತನಿಖೆ ಟೆನ್ಷನ್ ಒಂದು ಕಡೆಗಿದ್ರೆ, ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಿಂತ್ಕೊಂಡಿದೆ. ಹೈಕಮಾಂಡ್ ಜೊತೆಗೆ ಸಚಿವರು ಶಾಸಕರ ಬೆಂಬಲವೂ ಕೂಡ ಅವರಿಗಿದೆ. ಸಿಎಂ ರಾಜೀನಾಮೆ ಕೊಡಲ್ಲ ಅಂತ ವಿಪಕ್ಷಗಳಿಗೆ ಟಕ್ಕರ್ ಅನ್ನ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಅಂತ ಸಿದ್ದರಾಮಯ್ಯ ಪರ ಸಚಿವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದು. ಬಿಜೆಪಿ ಮತ್ತು ಜೆಡಿಎಸ್ನ ಷಡ್ಯಂತ್ರ ಅಂತ ಸಿದ್ದರಾಮಯ್ಯನವರ ಪರ ಸಚಿವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಿಎಂ ರಾಜೀನಾಮೆ ಕೊಡಲ್ಲ ಅಂತ ವಿಪಕ್ಷಗಳಿಗೆ ಟಕ್ಕರ್ ಅನ್ನ ಕೂಡ ನೀಡಿದ್ದಾರೆ. ಹೈಕಮಾಂಡ್ ಜೊತೆಗೆ ಸಚಿವರು ಶಾಸಕರ ಬೆಂಬಲವೂ ಕೂಡ ಈಗ ಇದೆ. ಬಿಜೆಪಿಯವರು ಜೆಡಿಎಸ್ನ ಕುತಂತ್ರ, ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುವುದಿಲ್ಲ, ಬಗ್ಗುವುದೂ ಇಲ್ಲ. ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ, ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ. ಅದರಿಂದ ಯಾರ ಕನಸು, ಯಾರ ಏನೇನು ಒತ್ತಡ, ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರದಲ್ಲಿ ಮಿಣದಿಲ್ಲ. ಕಾನೂನು ಹೋರಾಟ ಮಾಡ್ತೀವಿ, ಜನರ ಜೊತೆಲಿ ನಿಂತ್ಕೊಳ್ತೀವಿ. ಬಹುಶಃ ನಾನು ಒಂದು ಮಾತು ಹೇಳ್ತೀನಿ ಸರ್, ಏನಂತ ಹೇಳಿದ್ರೆ ಜನ ನಿಮ್ಮೊಟ್ಟಿಗಿದ್ದಾರೆ. ಇವತ್ತು ಕಳೆದ ಚುನಾವಣೆಯಲ್ಲಿ ಏನಾಯ್ತು? ಜನ ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದನ್ನ ಸಹಿಸಲಾಗದೆ ಕೆಲವರು ನಿಮ್ಮಂತ ಒಳ್ಳೆಯ ದಕ್ಷ ಒಬ್ಬ ಮುಖ್ಯಮಂತ್ರಿಯವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾರೆ. ಬಹುಶಃ ನಾವು ಕೋರ್ಟ್ ಆದೇಶಕ್ಕೆ ನಾವು ತಲೆಬಾಗ್ತೀವಿ, ಕೋರ್ಟ್ ಆದೇಶ ನಾವು ಅದನ್ನ ಇದು ಮಾಡೋದಿಲ್ಲ. ಆದ್ರೆ ಕೋರ್ಟ್ ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ರೆ ಅದನ್ನ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಆ ತನಿಖೆ ಆಗಲಿ. ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ನಾವು ಇಡೀ ಸಚಿವ ಸಂಪುಟದ ಸದಸ್ಯರುಗಳು ಹೇಳಿದೀವಿ, MLAಗಳು MLCಗಳು ನಮ್ಮ ಹೈಕಮಾಂಡ್ ಸಮೇತ ಸಂಪೂರ್ಣವಾಗಿ ಇವತ್ತು ಮುಖ್ಯಮಂತ್ರಿಯವರ ಬೆಂಬಲಕ್ಕೆ ನಿಂತಿದ್ದೀವಿ. ಒಂದು ಮಾತು ಹೇಳ್ತಾ ಇದ್ದೀನಿ, ನೀವು ಯಾರೇ ಏನೇ ಹೇಳಿದ್ರು ಇವತ್ತು ತಾವು ಅದರಿಂದ ವಿಚಲಿತರಾಗಬೇಡಿ, ಜನ ಪರವಾದ ಕೆಲಸಗಳನ್ನು ಮಾಡಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೀವಿ ಎಂಬ ಮಾತನ್ನು ಹೇಳಿ ಸಿದ್ದರಾಮಯ್ಯನವರ ಜೊತೆಗೆ MLAಗಳು, ಮಿನಿಸ್ಟರ್ಗಳು, ಹೈಕಮಾಂಡು, ಕರ್ನಾಟಕದ ಜನರ ಆಶೀರ್ವಾದ ಎಲ್ಲರೂ ಇರ್ತಾರೆ. ರಾಜೀನಾಮೆ ಕೊಡಲ್ಲ ಸಿಎಂ. ರಾಜೀನಾಮೆ ಕೊಡು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹೈಕಮಾಂಡ್ ರಾಜೀನಾಮೆ ಯಾಕೆ ಕೇಳ್ತಾರೆ? ಕೇಳೋದಿಲ್ಲ, ಖಂಡಿತ ಕೇಳೋದಿಲ್ಲ. ಹೈಕಮಾಂಡು ನಮ್ಮ ಇಡೀ ಮಂತ್ರಿಮಂಡಲ, ಇಡೀ ಶಾಸಕಾಂಗ, ಇಡೀ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರ ಜೊತೆ ಇದೆ. ಮುಂದೆ ಕಾನೂನು ಹೋರಾಟ ನಾವು ಮಾಡ್ತೀವಿ. ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ತನಿಖೆ ಮಾಡಿ ತಪ್ಪಿತಸ್ಥರು ಅಂತ ಆದಾಗ ಮಾತ್ರ ಸೆಟ್ಬೇಕಾಗುತ್ತೆ, ಈಗೇನಿಲ್ಲ. ಅದರ ಅವಶ್ಯಕತೆ ಇರಲಿಲ್ಲ ನಮ್ಮ ಅಭಿಪ್ರಾಯದಲ್ಲಿ. ಆದರೆ ಕೋರ್ಟ್ ಗೌರವಕ್ಕೆ ನಾವು, ತೀರ್ಪಿಗೆ ನಾವು ಗೌರವ ಕೊಡಬೇಕಲ್ಲ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಫಸ್ಟ್ ಟೈಮ್ ಮುಖ್ಯಮಂತ್ರಿಗಳಾಗಿ ಅಥವಾ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲೇ ಈ ಥರ ಒಂದು ಮುಜುಗರಕ್ಕೀಡಾಗಿ ಈ ಥರ ಒಂದು ತನಿಖೆಯನ್ನು ಎದುರಿಸುವಂಥ ಪರಿಸ್ಥಿತಿ ಬಂದಿರೋದು ಇದೇ ಫಸ್ಟ್ ಟೈಮ್ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಅವರ ಎಲ್ಲ ಸಚಿವರು, ಶಾಸಕರು, MLCಗಳು ನಿಂತಿರೋದ್ರಿಂದ ಅದೊಂದು ಬಲದ ರೀತಿಯಲ್ಲಿ ಇದೆ ಅವರಿಗೆ. ಬಟ್ ಮನಸ್ಸಿನೊಳಗಡೆಗೆ ಒಂದು ಆತಂಕ ಸಹಜವಾಗಿ ಯಾರೇ ಇದ್ರೂ ಕೂಡ ಅವರಿಗೆ ಅದು ಕಾಡುತ್ತೆ ಅಲ್ವಾ? ಅರುಣ್, ಹೌದು, ಸಹಜವಾಗಿ ಅದು ಕಾಡುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಈ ರೀತಿಯಾಗಿ ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ ಬಂದಿರುವಂಥದ್ದು ಈ ಕೇಸ್ನಲ್ಲೇ. ಸಹಜವಾಗಿ ಅದೊಂದು ಮುಜುಗರ, ಅದೊಂದು ಒಂದು ನೋವು, ಇದೆಲ್ಲವೂ ಕೂಡ ಇರುತ್ತೆ. ಆದರೆ ರಾಜಕೀಯವಾಗಿ ಇದನ್ನ ಫೇಸ್ ಮಾಡಲಿಕ್ಕೆ ಸಿಎಂ ಅವರು ನಿರ್ಧಾರ ಮಾಡಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಸಿಎಂ ಅವರು ಇದು ಕೇಂದ್ರ ಸರ್ಕಾರದ ಬಿಜೆಪಿ JDSನ ಎಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ಒಂದು ವಾಗ್ದಾಳಿಗಳನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅನ್ನುವಂಥ ಮಾತುಗಳನ್ನ ಸ್ಪಷ್ಟಪಡಿಸಿದರು. ಹೀಗಾಗಿ ನಿನ್ನೆ ಕೋರ್ಟ್ನಲ್ಲಿ ತೀರ್ಪು ಬಂದ ಕೂಡಲೇ ಸಚಿವರು, ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ, ಇದೊಂದು ಷಡ್ಯಂತ್ರ, ರಾಜಭವನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ, ಹೀಗೆ ಎಲ್ಲ ಆರೋಪಗಳನ್ನ ಮಾಡಿ ಸಿದ್ದರಾಮಯ್ಯನವರ ಜೊತೆ ನಾವು ನಿಲ್ತೀವಿ ಎನ್ನುವಂತಹ ಘೋಷಣೆಗಳನ್ನ ಸಚಿವರು, ಶಾಸಕರು ಮಾಡಿದ್ರು. ಅದ್ರ ಜೊತೆಗೆ ಹೈಕಮಾಂಡ್ನ ವೇಣುಗೋಪಾಲ್ ಅವರು ಕೂಡ ಟ್ವೀಟ್ ಮಾಡಿದ್ರು, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಲ್ತೀವಿ ಎನ್ನುವ ಮೂಲಕ ಹೈಕಮಾಂಡ್ ರಕ್ಷೆ ಕೂಡ ಸಿಎಂ ಅವರಿಗೆ ಸಿಕ್ಕಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಒಂದ್ ಕಡೆ ಹೈಕಮಾಂಡ್, ಶಾಸಕರು, ಸಚಿವರು ಎಲ್ಲರ ಬೆಂಬಲ ಇರೋದ್ರಿಂದ ಸದ್ಯಕ್ಕೆ ಅವರ ರಾಜೀನಾಮೆ ಮಾತುಗಳು ದೂರ ಅಂತ ಅನಿಸುತ್ತೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ನ ತನಕ ಹೋಗಿ ಕೇಸ್ ಅಲ್ಲೇನಾದ್ರೂ ವ್ಯತಿರಿಕ್ತ ಆದೇಶಗಳು ಬಂದ್ರೆ ಆಗ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಇಳಿಸುವ ಬಗ್ಗೆ ಚಿಂತನೆಗಳನ್ನ ಮಾಡಬಹುದು. ಆದ್ರೆ ಸದ್ಯಕ್ಕೆ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ಮತ್ತೆ ಪಕ್ಷದಲ್ಲಿ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ದೊಡ್ಡ ಸಮುದಾಯ ವಿರೋಧ ಆಗುವಂಥದ್ದು, ಮತ್ತೆ ಪಕ್ಷದಲ್ಲಿರುವಂತಹ ಆಂತರಿಕ ಕಿತ್ತಾಟಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಸೊ ಎಲ್ಲ ವಿಚಾರವಾಗಿ ಸಿದ್ದರಾಮಯ್ಯನವರ ಸದ್ಯಕ್ಕೆ ಇಳಿಸುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ತತ್ಕ್ಷಣಕ್ಕೆ ಒಂದು ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕಾನೂನು ಹೋರಾಟ ಇದೆ, ಇವತ್ತಿಗೆ ಇದರಲ್ಲಿ ಭಾಳ ದೊಡ್ಡದಾಗಿ ಕಾನೂನು ಹೋರಾಟ ಇದ್ದೇ ಇರ್ತದೆ. ಮತ್ತು ಇದನ್ನು
ಅಪೀಲ್ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಸುಪ್ರೀಂ ಕೋರ್ಟ್ಗೂ ಮಾಡ್ಬೋದು ಅಥವಾ ಡಿವಿಷನ್ ಬೆಂಚ್ಗೂ ಮಾಡ್ಬೋದು. ಸೊ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೋತಾರೆ ನೋಡ್ಬೇಕಾಯ್ತು. 3 ಆಪ್ಷನ್ ಇದೆ. ಇಲ್ಲ ತನಿಖೆ ಆಗಬೇಕಾದ್ರೆ ಆಗಬೇಕು, ಅದೇ ನಿಲ್ಲಿಸ್ಲಿಕ್ಕೆ ಆಗೋಲ್ಲ. ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಇದ್ರ ಬಗ್ಗೆ ನ್ಯಾಯ ಪಡಿಬೇಕು ಅನ್ನೋದು ಕೂಡ 2 ಆಪ್ಷನ್ ಇದೆ CM ಅವ್ರ ಮುಂದೆ. ಅಂತಿಮವಾಗಿ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲ ನಾವು ಮುಂಚೆನೂ ಹೇಳಿದ್ದೀವಿ, ಒಂದು ವೇಳೆ ತನಿಖೆ ಮುಂದುವರೆದ್ರು ಕೂಡ CM ಆಗಿ ಅವ್ರು ಮುಂದುವರಿತಾರೆ. ಸೊ ಅದರಲ್ಲೇನೂ ಬಿಟ್ಟುಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಒಂದು ಕಡೆ ತನಿಖೆ ನಡೀತೈತ್ರೆ, ಒಂದು ಕಡೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಷ್ಟೇ. ಅದರಲ್ಲಿ ಏನು ಭಾಳ ದೊಡ್ಡದಾಗಿ ವ್ಯಾಖ್ಯಾನ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆ. ಈಗಾಗಲೇ ಎಲ್ಲರೂ ಅವ್ರ ಜೊತೆ ಇದ್ದೀವಿ, ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ. ಕಾನೂನು ಏನೇ ತೀರ್ಪಾದರೂ ಕೂಡ ನಿಮ್ಮ ಜೋಡಿ ಇರ್ತೇವೆ ಅಂತ ಹೈಕಮಾಂಡ್ ಕೂಡ ಹೇಳಿದೆ, ನಾವು ಕೂಡ ಹೇಳಿದ್ದೀವಿ. ಈಗ ಬಂದಿದೆ ತೀರ್ಪು, ಈ ಕಡೆನೂ ಬರ್ಬೋದು ಆ ಕಡೆನೂ ಬರ್ಬೋದು. ನಿಮ್ಮ ಜೊತೆ ಇರ್ತೇವೆ ಅಂತ ಅವರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಈಗೂ ಕೂಡ ಅದನ್ನೇ ನಮ್ಮ ಸ್ಟ್ಯಾಂಡ್. ಸರ್ಕಾರ ಗಟ್ಟಿಯಾಗಿದೆ. ಬಿಜೆಪಿ ಜೆಡಿಎಸ್ನವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು, ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ಸೇತರ ಸರ್ಕಾರಗಳಿಗೆ ಇವತ್ತು ಬೀಳಿಸಬೇಕು, ಬುಡಮೇಲ್ ಮಾಡಬೇಕು ಅಂತ ಹೇಳಿ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ಇದು ಯಶಸ್ವಿ ಆಗೋದಿಲ್ಲ. ಏಕಸದಸ್ಯ ಪೀಠ ಈಗ ತೀರ್ಪನ್ನು ಕೊಟ್ಟಿದೆ. ಆಯ್ತು, ಇನ್ನು ಮೇಲ್ಮನೆಗೆ ಹೋಗ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಜನ ನಮ್ಮ ಜೊತೆಯಲ್ಲಿದ್ದಾರೆ, ಉತ್ತಮವಾದಂತ ಆಡಳಿತ ಕೊಟ್ಟಿದ್ದೇವೆ. ಇವತ್ತು ಎಲ್ಲಾ ನಾವು ಕೊಟ್ಟ ಭರವಸೆ ಎಲ್ಲ ಈಡೇರಿಸಿದ್ದೇವೆ. ಈ ಜನ ಬೆಂಬಲ ನಮ್ಮ ಜೊತೆಯಲ್ಲಿದೆ. ಸತ್ಯಮೇವ ಜಯತೆ, ಮೇಲ್ಮನವಿ ಹಾಕ್ತೀವಿ. ಏಕಸದಸ್ಯ ಪೀಠದ ತೀರ್ಪು ಬಂದಿದೆ. ಮುಂದೆ ಇವತ್ತು ನಮಗೆ ಜುಡಿಷಿಯರಿ ಮೇಲೆ ಸಂಪೂರ್ಣವಾದಂತ ಭರವಸೆ ಇದೆ. ಮೇಲ್ಮನೆಯಲ್ಲಿ ನಮಗೆ ಯಾವ ಬದಲಾವಣೆ ಯಾಕೆ ಆಗ್ತದೆ, ಏನು ಕಾರಣಕ್ಕಾಗ್ತದೆ? CM ಅವ್ರದ್ದು ಪಾತ್ರ ಇದರಲ್ಲೇನೂ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಇದರಲ್ಲಿ ಪತ್ರ ಬರೆದಿಲ್ಲ, ಹೇಳಿಲ್ಲ, ಏನೂ ಮಾಡಿಲ್ಲ. ಆದರೆ BJPಯವರು ಇದನ್ನ ಈ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಒಂದು ಸುಭದ್ರವಾದಂಥ ಸರ್ಕಾರವನ್ನು ನಡೆಸುವಂಥ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಕೆಲಸವನ್ನು ಅವರು ಕೊಡೋದಕ್ಕೆ ಕಾರಣಭೂತರಾಗಿದ್ದಾರೆ. ಆದರೆ ಕಾನೂನುಬದ್ಧವಾಗಿ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ, ಅದಕ್ಕೆ ಮುಂದಿನ ಕೋರ್ಟ್ಗಳಿದೆ, ಡಿವಿಷನ್ ಬೆಂಚ್ ಇದೆ ಅಥವಾ ಸುಪ್ರೀಂ ಕೋರ್ಟ್ ಇದೆ. ಅಲ್ಲಿ ನಾವು ಇದನ್ನು ಲೀಗಲ್ ಬ್ಯಾಟ್ಲ್ ಹೋರಾಟ ಮಾಡ್ತೀವಿ. ಇದಕ್ಕೆ ನಾವು ಯಾಕಂದರೆ ಏನೂ ತಪ್ಪು ಮಾಡಿಲ್ಲ ಮುಖ್ಯಮಂತ್ರಿಗಳು, ವಿನಾಕಾರಣ ಅವ್ರ ಮೇಲೆ ಈ ಚಾರ್ಜಸ್ ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಶಾಸಕರು ಮಂತ್ರಿಗಳು ಒಟ್ಟಿಗೆ. ಕಾಂಗ್ರೆಸ್, ಇಡೀ ಕಾಂಗ್ರೆಸ್ ಪಾರ್ಟಿ ಅವ್ರ ಬೆನ್ನಿಗೆ ನಿಂತಿದೆ. ಇವ್ರ ನೈತಿಕತೆ ಬಗ್ಗೆ ಮಾತಾಡಕ್ಕೆ ಹಕ್ಕಿದೆಯಾ? ಇವ್ರಿಗೆ ಏನಾದ್ರೂ ಸ್ವಲ್ಪನ ನೈತಿಕತೆ ಇದ್ದಿದ್ರೆ ಫಸ್ಟ್ ವಿಜೇಂದ್ರ ಅವರಿಗೆ ಕೆಳಗಿಳಿಸ್ತಾ ಇದ್ರು. ಅವ್ರ ಪೂಜ್ಯ ಅಪ್ಪಾಜಿ ಅವ್ರ ಮೇಲೆ ಪಾಕ್ಸ್ಕೋ ಕೇಸ್. ಇವ್ರ ನೈತಿಕತೆ ಮಾತಾಡಕ್ಕೆ ಏನಾದ್ರೂ ಹಕ್ಕಿದೆಯಾ BJP ಅವರಿಗೆ? ಆಪರೇಷನ್ ಕಮಲ ಮಾಡೋದು ಇವರು, ಭ್ರಷ್ಟಾಚಾರ ಮಾಡೋದು ಇವರು, ಹೆಣದ ಮೇಲೆ ಹಣ ಮಾಡೋದು ಇವರು, ಕಸದ ಮೇಲೆ ಹಣ ಮಾಡೋದು ಇವರು. ಮೋದಿ ಅವರಿದ್ದಾರೆ, ಶಾ ಅವರಿದ್ದಾರಲ್ಲ, ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ನಾನು ಹೇಳಿಲ್ವಾ? ಅವ್ರ ಹತ್ರ ಗವರ್ನರ್ ಇರ್ಬೋದು, ಅವ್ರ ಹತ್ರ ಮೋದಿ ಅವ್ರು ಇರ್ಬೋದು, ಅವ್ರ ಹತ್ರ ಶಾ ಇರ್ಬೋದು. ಕಾಂಗ್ರೆಸ್ ಪಕ್ಷದವ್ರ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ.